ಅಯೋಧ್ಯೆಯ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ಮಾತಾಡ್ತಾ ಇರೋದನ್ನು ಮತ್ತು ಅನಂತಕುಮಾರ್ ಹೆಗಡೆಯವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವ್ರು ಮಾತಾಡ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ರಾಜಣ್ಣವರು ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಗೊಂಬೆ ಥರ ಕಾಣ್ತಿತ್ತು ಅಂತ ಹೇಳಿ. ಭಕ್ತಿ ಇದ್ದರೆ ಕಲ್ಲಿನಲ್ಲೂ ರಾಮ ಕಾಣ್ತಾನೆ, ಭಕ್ತಿ ಇಲ್ದಲೇ ಹೆಂಗೆಂಗೋ ಹೋದರೆ ಅವ್ರಿಗೆ ಹೆಂಗೆಂಗೋ ಕಾಣ್ತಾನೆ ರಾಮ. ಅದಕ್ಕೆ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೀರನು ಶಿವಯೋಗಿ ಎನ್ನುವಂಥ ಮಾತನ್ನು ಹೇಳಿದ್ದು, ವಚನ ಹೇಳಿದ್ದು. ಅವರು ಯಾವ ಭಾವದಿಂದ ಹೋಗಿದ್ರು ಅನ್ನಂಗೆ ಹಾಗೆ ರಾಮ ಕಾಣ್ತಾನೆ. ರಾಮ ಆರಾಧ್ಯ ದೇವ. ವಾಲ್ಮೀಕಿಯ ಮೂಲಕ ರಾಮನನ್ನು ಕಂಡ್ರೆ ಪ್ರಭು ಶ್ರೀರಾಮಚಂದ್ರ ಕಾಣ್ತಾನೆ. ಇವತ್ತೇನಾಗಿದೆ, ಕಾಂಗ್ರೆಸ್ನವರಿಗೆ ಸನಾತನ ಧರ್ಮದ ಅವಹೇಳನ ಮಾಡೋರು ಲೈಫ್ ಪಾರ್ಟ್ನರ್ ಆಗಿಬಿಟ್ಟಿದ್ದಾರೆ. ಯಾರು ಸನಾತನ ಧರ್ಮದ ಅವಹೇಳನ ಮಾಡ್ತಾರೆ ಅವರು ಲೈಫ್ ಪಾರ್ಟ್ನರು. ಕಾಂಗ್ರೆಸ್ಸು 3M ಒಳಗೆ ಸಿಗಾಕೊಂಡ್ಬಿಟ್ಟಿದೆ. ಮಾರ್ಕ್ಸು, ಮಾವೋ, ಮೆಕಾಲೆ ಇವರ ಭೂತ ಅವ್ರನ್ನ ಆವರಿಸ್ಕೊಂಡ್ಬಿಟ್ಟಿದೆ. ಮೆಕಾಲೆ, ಮಾರ್ಕ್ಸು ಮತ್ತು ಮಾವೋ ಭೂತ ಆವರಿಸ್ಕೊಂಡಿರೋದ್ರಿಂದಾಗಿ ರಾಜಣ್ಣನ ಥರದವರು ಹೀಗೆ ಹೇಳಿಕೆ ಕೊಡ್ತಾರೆ.